ನಮಸ್ಕಾರ, ಸುದ್ದಿ ಸಮಯಕ್ಕೆ ಸ್ವಾಗತ. ಇದು ಲೋಕಲ್ ಎಕ್ಸ್‌ಪ್ರೆಸ್. ನಾನು ಸುಷ್ಮಿತಾ. ಮುಖ್ಯಾಂಶಗಳು: 73ನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ನಗರದಲ್ಲಿ ಭಗತ್ ಸಿಂಗ್ ಯೂತ್ ಬ್ರಿಗೇಡ್ ವತಿಯಿಂದ 3780 ಅಡಿ ಉದ್ದದ ಬೃಹತ್ ತಿರಂಗ ಯಾತ್ರೆ. ರಾಘವೇಂದ್ರ ಗುರು ಸಾರ್ವಭೌಮರ 348ನೇ ಆರಾಧನಾ ಮಹೋತ್ಸವ ಅಂಗವಾಗಿ ಗುರುರಾಜ ಸೇವಾ ಸಂಘದ ವತಿಯಿಂದ ವಿಶೇಷ ಧಾರ್ಮಿಕ ಪೂಜಾ ಕಾರ್ಯಕ್ರಮ. ನಗರದ ಖಾಸಗಿ ಫಂಕ್ಷನ್ ಹಾಲ್ನಲ್ಲಿ ಯುವ ಉದ್ಯಮಿ ಸಂತೋಷ್ ಪಾಟೀಲ್ ಅವರ 39ನೇ ಹುಟ್ಟುಹಬ್ಬ ಆಚರಣೆ. ರಕ್ಷಾ ಬಂಧನ ಹಬ್ಬದ ನಿಮಿತ್ತವಾಗಿ ಎಬಿವಿಪಿ ವತಿಯಿಂದ ಅಂಬೇಡ್ಕರ್ ವೃತ್ತದಲ್ಲಿರುವ ಸಂಚಾರಿ ಆರಕ್ಷಕ ಸಿಬ್ಬಂದಿಗಳಿಗೆ ರಾಖಿ ಕಟ್ಟಿ ಸಂಭ್ರಮಿಸಿದ ಶಾಖೆಯ ವಿದ್ಯಾರ್ಥಿಗಳು. ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣ ಯುವ ಘರ್ಜನೆ. ಜಿಲ್ಲಾ ಸಮಿತಿ ಬೀದರ್ ವತಿಯಿಂದ ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣನವರ 221ನೇ ಜಯಂತ್ಯೋತ್ಸವ ಆಚರಣೆ. ವಾರ್ತೆಯ ವಿವರಗಳು: 73ನೇಯ ಸ್ವಾತಂತ್ರ್ಯೋತ್ಸವದ ದಿನಾಚರಣೆ ಅಂಗವಾಗಿ ನಗರದಲ್ಲಿ ಭಗತ್ ಸಿಂಗ್ ಯೂತ್ ಬ್ರಿಗೇಡ್ ವತಿಯಿಂದ 1 ಕಿಲೋಮೀಟರ್ ಉದ್ದದ ಅಂದರೆ 3780 ಅಡಿ ಉದ್ದದ ತ್ರಿವರ್ಣ ಧ್ವಜದ ಬೃಹತ್ ಯಾತ್ರೆಯನ್ನ ನಗರದಲ್ಲಿ ಕೈಗೊಳ್ಳಲಾಯಿತು. ಬೀದರ್ ಉದಗಿ ರಸ್ತೆಯಲ್ಲಿರುವ ಪಾಪನಾಶ ಮುಖ್ಯ ದ್ವಾರದಿಂದ ಆರಂಭವಾದ ಇವರ ತಿರಂಗ ಯಾತ್ರೆಯು ನಗರದ ಪ್ರಮುಖ ವೃತ್ತ ರಸ್ತೆಗಳ ಮೂಲಕ ಹಾದು ಭಗತ್ ಸಿಂಗ್ ವೃತ್ತ ತಲುಪಿ ಸಮಾವೇಶಗೊಂಡಿತು. ಆ ಮೆರವಣಿಗೆಯುದ್ದಕ್ಕೂ ದೇಶಭಕ್ತಿ ಗೀತೆಗಳು ಹಾಗೂ ಜಯಘೋಷಗಳು ರಾರಾಜಿಸಿದವು. ಇಲ್ಲಿಯ ಭಗತ್ ಸಿಂಗ್ ಯೂತ್ ಬ್ರಿಗೇಡ್ ಅಧ್ಯಕ್ಷರಾದ ಯುವ ಮುಖಂಡ ಜಸ್ಪ್ರೀತ್ ಸಿಂಗ್ ಮೌಂಟಿ ಮತ್ತು ಕಾರ್ಯದರ್ಶಿ ಪುಷ್ಪಕುಮಾರ್ ಜಾಧವ್ ಅವರ ಆಸಕ್ತಿಯ ಫಲವಾಗಿ ನಗರದಲ್ಲಿ ಇಂಥದೊಂದು ವಿಶಿಷ್ಟ ತಿರಂಗ ಯಾತ್ರೆ ನಡೆಯಿತು. ಸಹಸ್ರಾರು ವಿದ್ಯಾರ್ಥಿಗಳು, ಯುವಕರು ಈ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಮತ್ತಷ್ಟು ಕಳೆ ತಂದುಕೊಟ್ಟರು. ಕಳೆದ ವರ್ಷ 1000 ಅಡಿಯ ಉದ್ದದ ತಿರಂಗ ಯಾತ್ರೆ ನಡೆಸಲಾಗಿತ್ತು. ಇಲ್ಲಿಯ ಪಾಪನಾಶ್ ಗೇಟ್ನಿಂದ ಆರಂಭವಾದ ಈ ತಿರಂಗ ಯಾತ್ರೆಯು ಹೊಸ ಬಸ್ ನಿಲ್ದಾಣ, ಮಡಿವಾಳ ವೃತ್ತ, ಕರಿಯಪ್ಪ ವೃತ್ತ ಮತ್ತು ಅಂಬೇಡ್ಕರ್ ವೃತ್ತದ ಮೂಲಕ ಭಗತ್ ಸಿಂಗ್ ವೃತ್ತಕ್ಕೆ ಬಂದು ಕೊನೆಗೊಂಡಿತು. ಯಾತ್ರೆಯುದ್ದಕ್ಕೂ ದೇಶಭಕ್ತಿ ಗೀತೆ, ಭಾರತ್ ಮಾತಾ ಕಿ ಜೈ, ವಂದೇ ಮಾತರಂ ಇತ್ಯಾದಿ ಉದ್ಘೋಷಗಳು ಮೊಳಗಿದವು. ಇಷ್ಟು ಉದ್ದದ ತಿರಂಗವನ್ನ ಯುವ ಸಮೂಹ ಉತ್ಸಾಹದಿಂದ ಹೊತ್ತಿಕೊಂಡು ಹೆಜ್ಜೆ ಹಾಕಿತು. ಯಾತ್ರೆ ವಿವಿಧ ಮಾರ್ಗಗಳಲ್ಲಿ ಸಂಚರಿಸುತ್ತಿದ್ದಾಗ ಅಲ್ಲಲ್ಲಿ ಸ್ಥಳೀಯರು ತಿರಂಗ ಮೇಲೆ ಪುಷ್ಪವೃಷ್ಟಿ ಮಾಡುತ್ತಾ ದೇಶಾಭಿಮಾನ ಮೆರೆಯುತ್ತಾ ತ್ರಿವರ್ಣ ಧ್ವಜಕ್ಕೆ ಗೌರವ ನೀಡಿದರು. ಮಾರ್ಗದುದ್ದಕ್ಕೂ ಈ ಯಾತ್ರೆ ಸಾರ್ವಜನಿಕರ ಆಕರ್ಷಣೆ ಕೇಂದ್ರವಾಗಿತ್ತು. ಅನೇಕರು ಅಬ್ಬಾ ಏನ್ ಉದ್ದುಕ್ ತಿರಂಗ ಮಾಡ್ಯಾರ, ತೋಲ್ ಭಾರಿ ಆಗ್ಯದ ಎಂದು ಉದ್ಗಾರ ತೆಗೆದರು. ಭಗತ್ ಸಿಂಗ್ ಯೂತ್ ಬ್ರಿಗೇಡ್ನ ಅಧ್ಯಕ್ಷರಾದ ಜಸ್ಪ್ರೀತ್ ಸಿಂಗ್ ಮೌಂಟಿ ಅವರು ಮಾತನಾಡಿ, ಪ್ರತಿಯೊಬ್ಬ ನಾಗರಿಕ ಒಂದು ಸೈನಿಕನಂತಾಗಿ ದೇಶದ ಆಂತರಿಕ ಹಾಗೂ ಬಾಹ್ಯ ರಕ್ಷಣೆ ಮಾಡಬೇಕಾಗಿದೆ. ದೇಶಕ್ಕೆ ಸ್ವಾತಂತ್ರ್ಯ ಪಡೆದಿರುವುದಷ್ಟೇ ಮಹತ್ವದ ಕೆಲಸ. ಇದೀಗ ದೇಶಕ್ಕೆ ಉಳಿಸಿಕೊಳ್ಳುವುದು ಬಹಳ ಮುಖ್ಯವಾಗಿದೆ ಎಂದು ಮಾತನಾಡಿದರು. ಯುವ ಮುಖಂಡರಾದ ಸೂರ್ಯಕಾಂತ್ ನಾಗಮಾರ್ಪಳ್ಳಿ ಅವರು ಮಾತನಾಡಿ, 3280 ಅಡಿ ಉದ್ದದ ತಿರಂಗ ಯಾತ್ರೆಯ ವಿಶಿಷ್ಟತೆಯ ಕುರಿತು ತಿಳಿಸಿದರು. ಈ ಸಂದರ್ಭದಲ್ಲಿ ಉದ್ಯಮಿ ಗುರುನಾಥ್ ಕೊಳ್ಳೂರ್, ಪ್ರಮುಖರಾದ ಶಿವಶರಣಪ್ಪ ವಾಲಿ, ಬಾಬು ವಾಲಿ, ಜೋಗಿಂದರ್ ಸಿಂಗ್, ಬಾಬುರಾವ್ ಮಲ್ಕಾಪುರೆ, ರವಿಸ್ವಾಮಿ, ವಿರೂಪಾಕ್ಷ ಗಾದ್ಗಿ, ವೀರ್ ಶೆಟ್ಟಿ ಕ್ಯಾಮ, ಅರುಣ್ ಹೋತ್ಪೇಟ್, ಶ್ರೀಮಂತ್ ಸಪಾಟೆ, ಶಶಿ ಹೊಸಳ್ಳಿ, ಆಕಾಶ್ ಪಾಟೀಲ್, ಪಪ್ಪು ಪಾಟೀಲ್ ಖಾನಾಪುರ್, ಸಂಗಮೇಶ್ ಪಾಟೀಲ್, ವಿಷ್ಣುವರ್ಧನ್ ವಾಲ್ದೊಡ್ಡಿ, ನಾಗೇಶ್ ಪಾಟೀಲ್, ಬ್ರಿಗೇಡ್ನ ಪ್ರಮುಖ ಕಾರ್ಯಕರ್ತರಾದ ಸಾಗರ್ ಕಾಮಶೆಟ್ಟಿ, ಅಜಯ್ ಉಪಾಧ್ಯ, ಸತೀಶ್ ಪಾರ, ಚರಣ್ ಸಿಂಗ್, ಆಕಾಶ್ ಗಜ ಮತ್ತು ಸುನೀಲ್ ಗೌಡ ಸೇರಿದಂತೆ ಅನೇಕರು ಇದ್ದರು.
आज बहुत खुशी के साथ मुझे बोलने का गर्व मिल रहा है, गर्व महसूस हो रहा है कि आज सभी बिदर वासियों ने ये तिरंगा मार्च इतना ग्रैंड सक्सेस किया। ये तिरंगा मार्च पापनास गेट से निकला था सुबह और यहाँ भगत सिंह चौक पर जाकर एंड हुआ है। ये टोटल 1600 मीटर था, मतलब 1.5 किलोमीटर से भी लंबा तिरंगा था। सभी बिदरवासी, आसपास के गाँववासी और बाहर से जो भी गेस्ट है उनका बहुत बहुत तहे दिल से शुक्रिया। जय हिंद। ಬೇದಾನಗರದ ಕೆಬಿ ರಸ್ತೆ ಮಾರ್ಗದಲ್ಲಿರುವ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ರಾಘವೇಂದ್ರ ಗುರು ಸಾರ್ವಭೌಮರ 348ನೇ ಆರಾಧನಾ ಮಹೋತ್ಸವ ಅಂಗವಾಗಿ ಗುರು ರಾಜಸೇವಾ ಸಂಘದ ವತಿಯಿಂದ 3 ದಿವಸಗಳ ಕಾಲ ವಿಶೇಷ ಧಾರ್ಮಿಕ ಪೂಜೆ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದು, ಮೊದಲನೇ ದಿವಸದಂದು ಸುಪ್ರಭಾತ, ಗೋಪೂಜೆ ಹಾಗೂ ಧ್ವಜಾರೋಹಣ, ಗುರುಗಳ ಭಾವಚಿತ್ರದೊಂದಿಗೆ ನಗರದ ಪ್ರದಕ್ಷಿಣೆ, ಪಂಚಾಮೃತ ಅಭಿಷೇಕ ಸೇರಿದಂತೆ ನಾನಾ ಧಾರ್ಮಿಕ ಪೂಜೆ ಕಾರ್ಯಕ್ರಮಗಳು ಅದ್ದೂರಿ ಹಾಗೂ ಶ್ರದ್ಧೆ ಭಕ್ತಿಯಿಂದ ಜರುಗಿದವು. ರಾಯರನ್ನ ಮೊದಲನೇ ದಿವಸದಂದು ಹಣ್ಣು ಹಂಪಲುಗಳಿಂದ ಅಲಂಕಾರಗೊಳಿಸಿದ್ದು ವಿಶೇಷತೆಯಾಗಿತ್ತು.
ಸೇವಾ ಸಂಘದ ಪ್ರತಿ ವರ್ಷದಂತೆ 348 ವರ್ಷದ ಅವರ ಆರಾಧನೆ ಉತ್ಸವ ದಿನಾಂಕ 16/8/2019 ಶುಕ್ರವಾರ ಶ್ರಾವಣ ಬೌಳ ಪ್ರತಿಪದದಿಂದ ಬೆಳಿಗ್ಗೆ ಅಷ್ಟೋತ್ತರ ಸುಪ್ರಭಾತ ಅಷ್ಟೋತ್ತರ ಕಾರ್ಯಕ್ರಮದ ಪೂಜೆ ಶುರುವಾಗಿ 6:06ವರೆಗೆ ಧ್ವಜಾರೋಹಣ, ಆನಂತರ ಅಷ್ಟೋತ್ತರ ಗುರುಗಳ ಭಾವಚಿತ್ರದೊಂದಿಗೆ ನಗರ ಪ್ರದರ್ಶನ, ಪಂಚಾಮೃತ ಅಭಿಷೇಕ, ಬೃಂದಾವನ ಅಲಂಕಾರ, ತುಳಸಿ ಮತ್ತು ಪುಷ್ಪಾರ್ಚನೆ, ನೈವೇದ್ಯ ಹಸ್ತೋದಕ ಈ ಕಾರ್ಯಕ್ರಮಗಳು ನೆರವೇರಿಸಲಾಗುತ್ತದೆ. ಪ್ರತಿ ವರ್ಷದಂತೆ ಸದ್ಭಕ್ತರು ಎಲ್ಲರೂ ಬಂದು 2 ಗಂಟೆಯಿಂದ ಸಾಯಂಕಾಲ 7 ಗಂಟೆಯವರೆಗೆ ಪ್ರಸಾದ ಸೇವಿಸಿ ಮಾಡಬೇಕು. ಮತ್ತು ಹಾಗೂ ಸಹ ಎಲ್ಲ ಭಕ್ತರು ಸಹ ರಾಘವೇಂದ್ರ ಸ್ವಾಮಿಗಳವರ ಪಾತ್ರಕ್ಕೆ ಒಳಗಾಗಿ ಅವರ ಅನುಗ್ರಹ ತೆಗೆದುಕೊಂಡು ಮತ್ತು ನಮ್ಮ ರಾಘವೇಂದ್ರ ಸ್ವಾಮಿಗಳ ಮಠವನ್ನು ಇನ್ನೂ ಹೆಚ್ಚಾಗಿ ಅಭಿವೃದ್ಧಿ ಹೊಂದಲು ತನುಮನದಿಂದ ಎಲ್ಲರೂ ಸಹಾಯ ಸಹಕಾರ ಮಾಡಬೇಕಾಗಿ ಕೇಳ್ಕೊತಾ, ಗುರುರಾಜ್ ಸೇವಾ ಸಂಘದಿಂದ ತಮ್ಮ ಮೀಡಿಯಾವರಿಗೂ ಸಹ ಒಂದು ನಮ್ಮ ಮೀಡಿಯಾ ಎಲ್ಲ ವರ್ಗದವರಿಗೂ ಸಹ ನಾವು ಅವರಿಗೆ ಅಭಿನಂದನೆಗಳು ಸಲ್ಲಿಸುತ್ತಾ, ಮತ್ತು ಇದೇ ರೀತಿ ನಾಳೆ ಹಾಗೂ ನಾಡದೆ ಉತ್ತರಾದ ಪೂರ್ವ ದಿನ ನಾಳೆ ಮಧ್ಯಾರಾಧನೆ, ನಾಳೆ ಪೂರ್ವಾರಾಧನೆ ಇವೆಲ್ಲ ಕಾರ್ಯಕ್ರಮ ನೆರವೇರಿಸಲಾಗುತ್ತದೆ. ಸದ್ಭಕ್ತರು ಎಲ್ಲ ಕಡೆಯಿಂದ ಇನ್ನೂ ಹೆಚ್ಚಾಗಿ ಹೇಳಬೇಕಂದ್ರೆ ಇಲ್ಲಿ 3 ದಿವಸ ಕಾರ್ಯಕ್ರಮ ಕನಿಷ್ಠ 25,000 ಭಕ್ತರ ಭೋಜನ ವಸತಿಯನ್ನು ಕಲ್ಪಿಸಲಾಗುತ್ತದೆ. ಮತ್ತು ಅವರಿಗೆಲ್ಲ ರೀತಿಯ ನೀರಾಗಲಿ ಊಟ ಆಗಲಿ ಎಲ್ಲ ವ್ಯವಸ್ಥೆ ರೀತಿಯಾಗಿ ಇನ್ನೊಂದು ವಿಶೇಷವೇನೆಂದರೆ ಎಲ್ಲ ಕಾರ್ಯಕ್ರಮಗಳು ಎಲ್ಲ ಮಠಗಳಲ್ಲಿ ಆಗಲಿ ಎಲ್ಲ ದೇವಸ್ಥಾನಗಳಲ್ಲಿ ನಡೆದರೂ ಸಹ ನಮ್ಮ ಬೀದರ ಮಠದಲ್ಲಿ ವಿಶೇಷ ಏನೆಂದರೆ ಎಷ್ಟೇ ಭಕ್ತರು ಬರಲಿ ಅವರಿಗೆ ಕೂಡಿಸಿ ಮಾತ್ರನೇ ಊಟ ಬಡಿಸಲಾಗುತ್ತದೆ. ಇದು ಇಲ್ಲೇ ವಿಶೇಷ ಅಂತ ನಾವು ಹೇಳಿಕೊಂಡು ಅಲ್ಲಿಗೆ ರಾತ್ರಿ 7 ಗಂಟೆವರೆಗೆ ಇಟ್ಟು ಅವರಿಗೆಲ್ಲರಿಗೂ ಸಹ ಪ್ರಸಾದ ಕೊಟ್ಟೆ ಕಳಿಸ್ತೀವಿ. ಈ ರೀತಿಯಾಗಿ ನಮ್ಮ 348 ವರ್ಷದ ರಾಯರ ಆರಾಧನೆ ಮಹೋತ್ಸವವನ್ನು ಈ ರೀತಿಯಾಗಿ ಜರುಗಲಿದೆ ಅಂತ ಹೇಳುತ್ತಾ ಮುಗಿಸ್ತೀನಿ. ನನ್ನ ಹೆಸರು ಪ್ರಭಾಕರ ಕುಲಕರ್ಣಿ, ಉಪಾಧ್ಯಕ್ಷರು ರಾಯರ ಮಠದ. ಹಾಗೂ ಮುಖ್ಯವಾಗಿ ಇದೆಲ್ಲ ಕಾರ್ಯಕ್ರಮ ನಡೀತಾ ಇರೋದು ಸುಧಾಕರ್ ಪಾಟೀಲ್ ಅಧ್ಯಕ್ಷರಾಗಿ, ಅವರ ವತಿ ಕೆಳಗಿಂದ ಇರ್ತಕ್ಕಂಥ ಎಲ್ಲರೂ ಉಪಾಧ್ಯಕ್ಷರು, ಇನ್ನೊಬ್ಬರು ಉಪಾಧ್ಯಕ್ಷರಾದಂಥ ಕಲ್ಯಾಣರಾವ್ ಗೋರ್ಟ, ಹಾಗೂ ಸೆಕ್ರೆಟರಿ ಆದ ರಾಜೇಂದ್ರ ಕುಲಕರ್ಣಿ, ಜಾಯಿಂಟ್ ಸೆಕ್ರೆಟರಿ ಆದ ರಾಮರಾವ್ ಶೆಂಬೇಳಿಕರ್, ಮತ್ತು ದಿನಕರ್ರಾವ್ ಡೈರೆಕ್ಟರ್ ಕುಲಕರ್ಣಿ, ಭೀಮಸೇನರಾವ್ ಕಾನ್ಯಾಳ್, ಎಲ್ಲ ರಮೇಶ್ ಪಾಟೀಲ್, ಎಲ್ಲ ಡೈರೆಕ್ಟರ್ ಸಹ, ಎಲ್ಲ ಸದಸ್ಯರು ಎಲ್ಲರೂ ಸಹ ತಮ್ಮ ವತಿಯಿಂದ ಗ್ರೂಪಿನಿಂದ ಸಹಕಾರಿ ಸ್ಪೆಷಲಿ ನಮ್ಮ ಹೇಳಬೇಕಂದ್ರೆ ಈ ಕಾರ್ಯಕ್ರಮಕ್ಕೆ ಶೋಭೆ ತರಬೇಕು. ಯುವ ಮುಖಂಡರು, ಯುವ ಉದ್ಯಮಿಗಳಾಗಿರುವ ಸಂತೋಷ್ ಪಾಟೀಲ್ ಅವರ 39ನೇ ಹುಟ್ಟುಹಬ್ಬವನ್ನ ಹಂಗರ್ಗಿಯ ಖಾಸಗಿ ಫಂಕ್ಷನ್ ಹಾಲ್ನಲ್ಲಿ ಅರ್ಥಪೂರ್ಣವಾಗಿ ಗೆಳೆಯ ಬಳಗ ವತಿಯಿಂದ ಆಚರಣೆ ಮಾಡಲಾಯಿತು. ಎಲ್ಲ ಗೆಳೆಯ ಬಾಂಧವರು ಸಂತೋಷ್ ಪಾಟೀಲ್ ಅವರಿಗೆ ಸಿಹಿಯನ್ನ ತಿನ್ನಿಸಿ ಮಾಲಾರ್ಪಣೆಯನ್ನ ಮಾಡಿ ಹೂಗುಚ್ಚ ಹಾಗೂ ಉಡುಗೊರೆಯನ್ನ ನೀಡಿದ್ರು. ಅದರಂತೆ ದೇವರು ಸಂತೋಷ್ ಪಾಟೀಲ್ ಅವರಿಗೆ ಹೆಚ್ಚಿನ ಸಮಾಜ ಸೇವೆಯನ್ನ ಮಾಡಲು, ಉನ್ನತ ಮಟ್ಟಕ್ಕೆ ಬೆಳೆಯಲು ಆಯು ಆರೋಗ್ಯ ಶಕ್ತಿಯನ್ನ ನೀಡಲಿ ಎಂದು ಹಾರೈಸಿದ್ರು. ಅದರಂತೆ ಸಂತೋಷ್ ಪಾಟೀಲ್ ಅವರು ಅನಾಥ ಮಕ್ಕಳಿಗೆ ಸಿಹಿ ತಿಂಡಿ ಹಾಗೂ ಹಾಸಿಗೆ ಹೊದಿಕೆ ನೀಡಿರುವುದಕ್ಕೆ ಎಲ್ಲಾ ಗೆಳೆಯ ಬಾಂಧವರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಯುವ ಉದ್ಯಮಿಗಳಾದ ಸಂತೋಷ್ ಪಾಟೀಲ್ ಅವರ 39ನೇ ಹುಟ್ಟುಹಬ್ಬವನ್ನು ಗೆಳೆಯರ ಬಳಗದ ವತಿಯಿಂದ ಹಂಗರ್ಗಿ ಖಾಸಗಿ ಫಂಕ್ಷನ್ ಹಾಲ್ನಲ್ಲಿ ಕೇಕ್ ಕತ್ತರಿಸುವ ಮೂಲಕ ಅತಿ ವಿಜೃಂಭಣೆಯಿಂದ ಆಚರಿಸಲಾಯಿತು. ತಮ್ಮ ಹುಟ್ಟುಹಬ್ಬದ ಅಂಗವಾಗಿ ಸಂತೋಷ್ ಪಾಟೀಲ್ ಅವರು ಅನಾಥ ಮಕ್ಕಳಿಗೆ ಊಟದ ವ್ಯವಸ್ಥೆ ಹಾಗೂ ಹಾಸಿಗೆ ಹೊದಿಕೆಯ ವ್ಯವಸ್ಥೆ ಕಲ್ಪಿಸಿದ್ದಕ್ಕೆ ಎಲ್ಲಾ ಗೆಳೆಯ ಬಾಂಧವರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಕುರಿತಾಗಿ ಮುಖಂಡರಾದ ಜಗದೀಶ್ ಅವರು ಮಾತನಾಡಿ, ಕೆಲವರು ವಿನಾಕಾರಣ ಅಲ್ಲಿ ಇಲ್ಲಿ ಹೋಟೆಲ್ಗಳಲ್ಲಿ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸುವ ಮೂಲಕ ಹಣವನ್ನು ಹಾಳು ಮಾಡ್ತಾರೆ. ಆದರೆ ಸಂತೋಷ್ ಪಾಟೀಲ್ ಇವರು ಅನಾಥ ಮಕ್ಕಳಿಗೆ ಸಿಹಿ ತಿಂಡಿ ಊಟ ಒದಗಿಸಿದ್ದು ಹಾಗೂ ಹಾಸಿಗೆ ಹೊದಿಕೆ ವಿತರಿಸಿದ್ದು ಶ್ಲಾಘನೀಯವಾಗಿದೆ ಎಂದು ತಿಳಿಸಿದರು. ಇನ್ನೋರ್ವ ಮುಖಂಡರು ಮಾತನಾಡಿ, ಸಂತೋಷ್ ಪಾಟೀಲ್ ಅವರಿಗೆ ದೇವರು ಆಯು ಆರೋಗ್ಯದ ಜೊತೆಗೆ ಸುಖ ಶಾಂತಿ ಒದಗಿಸಲಿ ಎಂದು ಹಾರೈಸಿದರು. ಈ ಸಂದರ್ಭದಲ್ಲಿ ಡೆನ್ ನೆಟ್ವರ್ಕ್ನ ಮಾಲೀಕರು ಹಾಗೂ ಸುದ್ದಿ ಸಮಯ ವಾಹಿನಿಯ ಸಂಪಾದಕರು ಆದ ರವೀಂದ್ರ ಸ್ವಾಮಿ ಅವರು ಸಂತೋಷ್ ಪಾಟೀಲ್ ಅವರಿಗೆ ಹೂಗುಚ್ಛ ನೀಡಿ ಹುಟ್ಟುಹಬ್ಬದ ಶುಭ ಕೋರಿದರು. ಇದೇ ವೇಳೆ ಹಲವು ಗಣ್ಯರು, ಮುಖಂಡರು ಸೇರಿದಂತೆ ಉದ್ಯಮಿಗಳು, ಗೆಳೆಯ ಬಾಂಧವರು ಉಪಸ್ಥಿತರಿದ್ದರು.
ನೆಚ್ಚಿನ ಗೆಳೆಯ ಹಾಗೂ ಎಲ್ಲರ ಜೊತೆ ಆತ್ಮೀಯತ ಬೆರೆತುಕೊಂಡು ಇವತ್ತು ನೆಚ್ಚಿನ ಗೆಳೆಯನ ಬರ್ತ್ಡೇ ಹುಟ್ಟುಹಬ್ಬ. ಇವತ್ತು ಎಷ್ಟೋ ಜನ ಹುಟ್ಟುಹಬ್ಬ ಯಾವ ಥರ ಆಚರಣೆ ಮಾಡ್ತಾರೆ ಅಂತಂದರೆ ಎಲ್ಲೋ ಬಾರ್ಗಳಿರ್ಬೋದು, ಎಲ್ಲಾದರೂ ಹೋಟೆಲ್ಗಳಿರ್ಬೋದು, ಏನೋ ಒಂಥರ. ಈ ನಮ್ಮದು ಗೆಳೆಯರ ಬರ್ತ್ಡೇ ಅಂತಂದರೆ ಅವ್ರಿಗೆ ಗೊತ್ತಿಲ್ಲದೇನೆಲ್ಲ ಗೆಳೆಯರು ಒಂದು ಈ ಥರ ವಿಜೃಂಭಣೆ ಅಂತಂದರೆ ಏನೋ ಅನಾಥ ಮಕ್ಕಳಿಗೆಲ್ಲ ಇವತ್ತು ಮಧ್ಯಾಹ್ನ ಅವ್ರದಿಗೆ ಇರ್ತಕ್ಕಂಥ ಪೋಷಣೆ ಇರ್ಬೋದು, ಇವತ್ತು ಅವ್ರ ಜೊತೆ ಹಚ್ಕೊಳ್ಳೋಕೆ ರಗ್ಗಳಿರ್ಬೋದು. ಇವತ್ತೊಂದು ಸಮಾಜ ಸೇವೆದಲ್ಲಿ ತೊಡ್ತಕ್ಕಂಥ ನಮ್ಮ ನೆಚ್ಚಿನ ಗೆಳೆಯರು ಸಂತೋಷ್ ಅವರು ಇವತ್ತು ಅವರು ಸರ್ ದೇವರವರಿಗೆ ಆಯುಷ್ಯ ಕೊಡಲಿ. ಬರ್ತಕ್ಕಂಥ ದಿನಗಳಲ್ಲಿ ಅವ್ರಿಗೆ ಒಂದು ದೊಡ್ಡ ಉನ್ನತ ಸ್ಥಾನದಲ್ಲಿ ಕೊಡಬೇಕು. ಹಾಗೂ ಬೀದರ್ ಜನತೆಯೂ ಕೂಡ ಇವತ್ತು ಅವ್ರು ಹುಟ್ಟುಹಬ್ಬಕ್ಕೆ ತಾವೆಲ್ಲ ಈ ವಾಹಿನಿಯ ಮೂಲಕ ವಿಶ್ಗಳನ್ನು ಹುಟ್ಟುಹಬ್ಬ ಸರ್ ಹೆಸರು ಹಾರಿಸ್ಬೇಕಂತ ತಿಳ್ಕೊಂಡು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದೇ ಒಂದು ಹೇಳೋಕ್ಕೆ ಬಂದು ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕಾದ್ರೆ ಇವತ್ತು ಏನೇ ಒಂದು ಬೇಕಾದರೆ ಜನಗಳೆಲ್ಲ ಒಂದು ಯಾರಾದರೂ ಬಡವರು ಇರ್ಬೋದು, ಬಡವ್ರ ಜೊತೆ ಹೆಲ್ಪ್ ಮಾಡ್ತಕ್ಕಂಥ ಕೆಲಸ ಇರಬೇಕು. ಅದ್ರ ಗುಣ ಈ ಸಂತೋಷರ ಹತ್ರ ಇದೆ. ಈ ಹೆಸರು ಕೂಡ ಸಂತೋಷ ಇದೆ. ಅವ್ರ ಮನದಲ್ಲಿ ಮಾತ್ರ ಸಂತೋಷ ಇಲ್ಲ, ಜನಗಳ ಜೊತೆನೂ ಕೂಡ ಸಂತೋಷದಿಂದ ಬೆರೆತಿಸ್ಕೊಂಡು ಜನರ ಜೊತೆ ಒಡನಾಟ ಇಟ್ಕೊಂಡು ಇವತ್ತು ನೋಡ್ರಿ ಯಾರೂ ಕೂಡ ದುಡ್ಡು ತೊಗೊಂಡು ಬಂದಿಲ್ಲ. ಎಲ್ಲರೂ ಪ್ರೀತಿಯಿಂದ ಇವತ್ತೆಲ್ಲ ಗೆಳೆಯರು ಒಗ್ಗೂಡಿದ್ದೀವಿ ಅಂತ ತಿಳ್ಕೊಂಡು ಈ ಮೂಲಕ ಹೇಳಕ್ಕೆ ಸಂದೇಶನ ಕೊಡ್ತೀನಿ. ಬರ್ತಕ್ಕಂಥ ದಿನಗಳಲ್ಲಿ ಇವತ್ತು ಯಾರಾದರೂ ಹುಟ್ಟುಹಬ್ಬ ಆಚರಣೆ ಮಾಡ್ಬೇಕಂದ್ರೂ ಎಲ್ಲೋ ಬಾರ್ಗಳಲ್ಲಿ ಬೇಡ, ಇವತ್ತೆಲ್ಲರೂ ಅನಾಥ ಇಷ್ಟ ಇರ್ಬೋದು, ಇವತ್ತೆಲ್ಲ ನೋಡಿ ಇವತ್ತು ನೋಡ್ತಾ ಇದ್ದಾರೆ ಸಂಭ್ರಮಾಚರಣೆ. ಇವತ್ತು ಹೇಳಿ ನಾನು ಒಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಬೀದರ್ ನಗರದ ಎಲ್ಲರಿಗೆ 73ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಹಾಗೂ ರಾಖಿ ಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ. ಅದೇ ರೀತಿ ನಮ್ಮ ಆತ್ಮೀಯ ಗೆಳೆಯರಾದಂಥ ಯುವ ಉದ್ಯಮಿ ಕ್ಲಾಸ್ 1 ಕಾಂಟ್ರಾಕ್ಟರ್ ಆದಂಥ ಸನ್ಮಾನ್ಯ ಶ್ರೀ ಸಂತೋಷ್ ಪಾಟೀಲ್ ಅವರ 39ನೇ ಹುಟ್ಟುಹಬ್ಬದ ನಿಮಿತ್ತ ಹಂಗರ್ಗಿ ಫಂಕ್ಷನ್ ಹಾಲ್ನಲ್ಲಿ ಇವತ್ತು ಅತಿ ವಿಜೃಂಭಣೆಯಿಂದ ಹುಟ್ಟುಹಬ್ಬದ ಅನ್ನು ಆಚರಿಸಲಾಗಿದೆ. ಅವರಿಗೆ ನಮ್ಮೆಲ್ಲರ ಗೆಳೆಯರ ವತಿಯಿಂದ ಶುಭವಾಗಲೆಂದು ಕೋರುತ್ತೇವೆ. ಇದೀಗ ಸುದ್ದಿ ಸಮಯದಲ್ಲಿ ಚಿಕ್ಕದೊಂದು ಬ್ರೇಕ್. वाव, गोल्ड वेट पूछना. प्राइस टैग चेक कर. गोल्ड का वेट अलग, प्रेशर स्टोन्स का वेट अलग और मेकिंग चार्जेस अलग. अलग अलग सो गोल्ड के लिए गोल्ड का प्राइस पे करिए. वाव, सब बिल में भी आएगा फ्यूचर के लिए. ट्रांसपेरेंसी, ये है मालाबार प्रॉमिस. इट्स ऑल्सो प्रॉमिस इज अ प्रॉमिस. ಬ್ರೇಕ್ ನಂತರ ಮತ್ತೊಮ್ಮೆ ಸುದ್ದಿ ಸಮಯಕ್ಕೆ ಸ್ವಾಗತ. ಸ್ವಾತಂತ್ರ್ಯೋತ್ಸವದ ಸಂಭ್ರಮದ ನಡುವೆಯೇ ಬೀದರ್ನಗರ ಸೇರಿದಂತೆ ಜಿಲ್ಲೆಯಾದ್ಯಂತ ರಕ್ಷಾಬಂಧನ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಲಾಯಿತು. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಬೀದರ್ ಶಾಖೆ ವತಿಯಿಂದ ಬೀದರ್ನಗರದ ಅಂಬೇಡ್ಕರ್ ವೃತ್ತ ಸೇರಿದಂತೆ ಪ್ರಮುಖ ರಸ್ತೆಗಳಲ್ಲಿ ವೃತ್ತಗಳಲ್ಲಿ ರಕ್ಷಾಬಂಧನ ಹಬ್ಬದ ನಿಮಿತ್ತವಾಗಿ ಸಂಚಾರಿ ಆರಕ್ಷಕ ಸಿಬ್ಬಂದಿ ಸೇರಿದಂತೆ ಸಾರ್ವಜನಿಕರಿಗೂ ಕೂಡ ರಾಖಿ ಕಟ್ಟುವ ಮೂಲಕ ಸುರಕ್ಷತೆಯಿಂದ ಬದುಕಿ ಬಾಳಲಿ ಎಂದು ಶಾಖೆಯ ವಿದ್ಯಾರ್ಥಿಗಳು ಹಾರೈಸಿದರು. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಬೀದರ್ ಶಾಖೆಯ ವತಿಯಿಂದ ಬೀದರ್ ನಗರದ ಅಂಬೇಡ್ಕರ್ ವೃತ್ತ ಸೇರಿದಂತೆ ಪ್ರಮುಖ ಬೀದಿಗಳಲ್ಲಿ ಸಂಚಾರಿ ಆರಕ್ಷಕ ಸಿಬ್ಬಂದಿ ಸೇರಿದಂತೆ ಸಾರ್ವಜನಿಕರಿಗೆ ರಾಖಿ ಕಟ್ಟುವುದರ ಮೂಲಕ ರಕ್ಷಾಬಂಧನ ಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಎಬಿವಿಪಿ ರಾಜ್ಯ ಸಹ ಕಾರ್ಯದರ್ಶಿ ರೇವಣಸಿದ್ದ ಜಾಡರ್ ಅವರು ಮಾತನಾಡಿ, ಈ ದಿನ ತುಂಬಾ ವಿಶೇಷವಾದ ದಿನವಾಗಿದ್ದು 73ನೇ ಸ್ವಾತಂತ್ರ್ಯ ದಿನೋತ್ಸವದ ಜೊತೆಗೆ ಈ ದೇಶದ ಸಂಸ್ಕೃತಿ ಉಳಿಸಿ ಬೆಳೆಸುವ ರಕ್ಷಾಬಂಧನ. ಜಮ್ಮು ಕಾಶ್ಮೀರದ ಭಾಗದಲ್ಲಿ ಇಲ್ಲಿಯವರೆಗೂ 2 ಕಾನೂನು 2 ಸಂವಿಧಾನ ಎಂಬಂತೆ ಇತ್ತು. ಆದರೆ ಇತ್ತೀಚೆಗೆ ಭಾರತ ಸರ್ಕಾರ ತೆಗೆದುಕೊಂಡ ಐತಿಹಾಸಿಕ ನಿರ್ಣಯದಿಂದ ಇಡೀ ದೇಶಾದ್ಯಂತ 1 ಕಾನೂನು, ಒಂದೇ ನ್ಯಾಯ, ಒಂದೇ ರಾಷ್ಟ್ರಧ್ವಜ ಎಂಬಂತಾಗಿದೆ. ಇದನ್ನು ಸ್ವಾಗತಿಸುತ್ತಾ ಈ ದೇಶದಲ್ಲಿ ಸೈನಿಕರು ಮತ್ತು ಆರಕ್ಷಕರು ಸಿಬ್ಬಂದಿಗಳು ಈ ದೇಶದ ರಕ್ಷಾ ಕವಚ ಇದ್ದಂತೆ.
ಇಂದು ಅವರು ತಮ್ಮ ಕುಟುಂಬಕ್ಕಿಂತಲೂ ದೇಶ ಸೇವೆಗೆ ಪ್ರಾಮುಖ್ಯತೆ ಕೊಟ್ಟು ಸೇವೆ ಸಲ್ಲಿಸುತ್ತಿದ್ದಾರೆ. ಹಾಗಾಗಿ ವಿದ್ಯಾರ್ಥಿ ಪರಿಷತ್ ಸಹೋದರಿಯರು ಅವರಿಗೆ ರಾಖಿ ಕಟ್ಟುವುದರ ಮೂಲಕ ಅರ್ಥಪೂರ್ಣವಾಗಿ ಹಬ್ಬ ಆಚರಿಸುತ್ತಾ ದೇಶದ ಸಮಾಜ ರಕ್ಷಣೆಗೆ ಮತ್ತು ಒಳಿತಿಗೆ ನಾವು ಸದಾ ಸಿದ್ಧ ಎಂದು ಮಾತನಾಡಿದರು. ಈ ಸಂದರ್ಭದಲ್ಲಿ ಎಬಿವಿಪಿ ವಿಭಾಗ ವಿದ್ಯಾರ್ಥಿನಿ ಪ್ರಮುಖ ಆಶಾರಾಣಿ ನಿರ್ಣೇಕರ್, ಜಿಲ್ಲಾ ವಿದ್ಯಾರ್ಥಿನಿ ಪ್ರಮುಖ ಚೈತನ್ಯ, ಆಶಾ ಧನ್ನೂರ್ ಥಾಂಡಾ, ತಾಲೂಕು ಪ್ರಮುಖ ಅರವಿಂದ ಕುಂದಳ್ಕರ್ ಉಪಸ್ಥಿತರಿದ್ದರು. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವತಿಯಿಂದ ಇಂದು ಬೀದರ್ ನಗರದಲ್ಲಿ ಒಂದು ಭಾರತೀಯ ಸಂಸ್ಕೃತಿಯಲ್ಲಿ ಅತ್ಯಂತ ಪವಿತ್ರ ಹಬ್ಬವಾಗಿರ್ತಕ್ಕಂಥ ರಕ್ಷಾಬಂಧನ ಕಾರ್ಯಕ್ರಮ ಆಚರಣೆ ಮಾಡ್ತಾ ಇದ್ದೇವೆ. ವಿಶೇಷವಾಗಿ ವಿದ್ಯಾರ್ಥಿ ಪರಿಷತ್ನಲ್ಲಿ ಇವತ್ತಿನ ಒಂದು 73ನೇ ಸ್ವಾತಂತ್ರ್ಯ ದಿನಾಚರಣೆ ಹಾಗೂ ರಕ್ಷಾಬಂಧನ ಒಟ್ಟಿಗೆ ಬಂದಿರೋದ್ರಿಂದ ಇವತ್ತು ದೇಶದ ಏನು ಒಂದು ರಕ್ಷಾ ಕವಚ ಅಂತ ಹೇಳ್ತೀವಿ, ಸೈನಿಕರಾಗಿರ್ಬೋದು, ಇನ್ನೊಂದು ಆರಕ್ಷಕ ಇಲಾಖೆ, ಇವತ್ತು ವಿಶೇಷವಾಗಿ ಈ ಒಂದು ಬೀದರ್ ನಗರದಲ್ಲಿ ಆರಕ್ಷಕ ಇಲಾಖೆಯವರು, ಒಂದು ಟ್ರಾಫಿಕ್ ಪೊಲೀಸರು ತಮ್ಮ ಇವತ್ತು ಬಿಡುವಿನ ಸಂದರ್ಭದಲ್ಲೂ ಕೂಡ ಇವತ್ತು ಮನೆಗೆ ಹೋಗಲಾರ್ದೇ ಇವತ್ತು ಒಂದು ಸೇವೆ ಸಲ್ಲಿಸಿದ್ರೆ ಆ ದೃಷ್ಟಿಯಿಂದ ಇವತ್ತು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಎಲ್ಲ ಒಂದು ನಗರದಲ್ಲಿರ್ತಕ್ಕಂಥ ಒಂದು ಟ್ರಾಫಿಕ್ ಪೊಲೀಸರಿಗಾಗಿರ್ಬೋದು ಅಥವಾ ಒಂದಿನ ಎಲ್ಲ ಒಂದು ಆರಕ್ಷಕ ಇಲಾಖೆಯವರಿಗೆ ರಾಖಿ ಕಟ್ಟುವುದರ ಮೂಲಕ ವಿಶೇಷವಾಗಿ ಅವರೊಂದಿಗೆ ನಾವಿದ್ದೇವೆ, ಇವತ್ತು ನೀವೇನು ನಮಗೇನು ರಕ್ಷಣೆ ಮಾಡ್ತಾ ಇದ್ದೀರಿ, ಇವತ್ತು ಸಮಾಜ ರಕ್ಷಣೆ ಮಾಡ್ತಾ ಇದ್ದೀರಿ, ನಿಮ್ಮೊಂದಿಗೆ ನಾವಿದ್ದೀವಿ ಅನ್ನೋ ಒಂದು ಸಂಕಲ್ಪ ಕಟ್ಟಿಕೊಂಡು ಇವತ್ತು ನಾವು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವತಿಯಿಂದ ರಕ್ಷೆ ಕಟ್ತಾ ಇದ್ದೇವೆ. ಇವತ್ತು ಅಷ್ಟೇ ಇಡೀ ದೇಶದಂತ 73ನೇ ಸ್ವಾತಂತ್ರ್ಯ ದಿನಾಚರಣೆ ಕೂಡ ವಿಶೇಷವಾಗಿದ್ದು ಎಲ್ಲರಿಗೂ ಏನಪ್ಪ ಅಂದರೆ ಈ ಸಂದರ್ಭದಲ್ಲಿ ವಿಶೇಷವಾಗಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಈ ಒಂದು ರಕ್ಷಾಬಂಧನ ಹಾಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತಾ ಈ ಒಂದು ರಾಖಿ ಹಬ್ಬವನ್ನು ಆಚರಣೆ ಮಾಡ್ತಾ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಯುವ ಘರ್ಜನೆ ಜಿಲ್ಲಾ ಘಟಕ ಬೀದರ್ ವತಿಯಿಂದ ನಗರದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ 221ನೇ ಜಯಂತಿ ಉತ್ಸವ ಹಾಗೂ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಹಮ್ಮಿಕೊಳ್ಳಲಾಯಿತು. ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮವನ್ನು ಮಾಜಿ ಸಚಿವ ಹಾಗೂ ಶಾಸಕ ಬಂಡೆಪ್ಪ ಖಾಶಂಪುರಿ ಅವರು ಜ್ಯೋತಿಯನ್ನು ಬೆಳಗಿಸುವ ಮೂಲಕ ಉದ್ಘಾಟನೆಯನ್ನು ಮಾಡಿದರು. ಅದರಂತೆ ಇದೇ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿರುವ ನಿಕೇತ್ ರಾಜ್ ಮೌರ್ಯ ಅವರು ರಾಯಣ್ಣನವರ ಕುರಿತಾಗಿ ವಿಶೇಷ ಉಪನ್ಯಾಸವನ್ನು ನೀಡಿದರು. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಯುವ ಘರ್ಜನೆ ಜಿಲ್ಲಾ ಸಮಿತಿ ಬೀದರ್ ವತಿಯಿಂದ ನಗರದಲ್ಲಿ ನಡೆದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ 221ನೇ ಜಯಂತ್ಯೋತ್ಸವ ಹಾಗೂ 73ನೇ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾದ ನಿಕೇತ್ ರಾಜ್ ಮೌರ್ಯ ಅವರು ಮಾತನಾಡಿ ರಾಯಣ್ಣನವರ ಜೀವನ ಚರಿತ್ರೆಯ ಕುರಿತು ಬಿಡಿ ಬಿಡಿಯಾಗಿ ವಿಶೇಷ ಉಪನ್ಯಾಸ ನೀಡಿದರು. ಸಂಗೊಳ್ಳಿ ರಾಯಣ್ಣ ಹುಟ್ಟಿದರೆ ಸ್ವಾತಂತ್ರ್ಯೋತ್ಸವ, ರಾಯಣ್ಣ ಗಲ್ಲಿಗೇರಿದರೆ ಗಣರಾಜ್ಯೋತ್ಸವ ಎಂದು ಬಣ್ಣಿಸಿದರು. ಅದರಂತೆ ಮುಖಂಡರಾದ ಅಮೃತರಾವ್ ಚಿಮ್ಕೋಡಿ ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಶಾಸಕರಾದ ಬಂಡೆಪ್ಪ ಖಾಶಂಪುರ್, ಶಾಸಕ ರಹೀಂ ಖಾನ್, ಎಂಎಲ್ಸಿ ಮಲ್ಕಾಪುರೆ, ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಗೀತಾ ಪಂಡಿತರಾವ್ ಚಿದ್ರಿ, ಯುವ ಘರ್ಜನಿ ಸಂಘದ ರಾಜ್ಯಾಧ್ಯಕ್ಷ ರಾಜಶೇಖರ್ ದೊಡ್ಡಣ್ಣ ಮೌರ್ಯ, ಬಾಬುರಾವ್ ಮಲ್ಕಾಪುರೆ, ಪಂಡಿತರಾವ್ ಚಿದ್ರಿ, ಅಬ್ದುಲ್ ಮನ್ನಾನ್ ಸೇಠ್, ರಾಜಾರಾಮ್ ಚಿಟ್ಟಾ, ಸಿದ್ರಾಮ್ ಮಲ್ಕಾಪುರ್, ಬಸವರಾಜ್ ಹೇಡಿ, ಅನಿಲ್ ಕುಮಾರ್ ಬೆಲ್ದಾರ್, ಭಗವಂತ್ ಔದತ್ಪುರ್, ಯುವ ಘರ್ಜನೆ ಜಿಲ್ಲಾಧ್ಯಕ್ಷರಾದ ಲೋಕೇಶ್ ಮರ್ಜಾಪುರ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಆದ್ರೆ ಇಷ್ಟು ಜನ ಸಚಿವರೆಲ್ಲ ದೇಶಕ್ಕೋಸ್ಕರ ಹೋರಾಟ ಮಾಡ್ತಾರೆ. ಆದ್ರೆ ಚೆನ್ನಾಗಿ ನೆನಪಿಟ್ಕೊಳ್ಳಿ, ಇಷ್ಟು ಜನದಲ್ಲಿ ಯಾರಾದ್ರೂ ಒಬ್ಬ ಮನುಷ್ಯ ಅವತ್ತು ಹುಟ್ಟಿದ ದಿವಸನೇ ದೇಶ ಸ್ವಾತಂತ್ರ್ಯ ಸಿಕ್ಕಿದೆ ಅಂತಂದ್ರೆ ಅದು ಇಬ್ರು. ಸಂಗೊಳ್ಳಿ ರಾಯಣ್ಣ ಒಬ್ಬ ಮಾತ್ರ ಸುಂದರಿ ಗೊತ್ತಿರಲಿ ಅಂತ ಹೇಳ್ತಾ ಇದ್ದೇನೆ. ಇನ್ನೊಬ್ಬ ಬಂಗಾಳದಲ್ಲಿ ಹುಟ್ಟಿದ್ದ, ಇಲ್ಲೇ ಪಾಂಡಿಚೇರಿಗೆ ಹೋದ್ರೆ ಇವತ್ತಿಗೂ ಕೂಡ ಒಂದು ಆಶ್ರಮ ಆಯ್ತು. ಆ ಬಂಗಾಳದಲ್ಲಿ ಹುಟ್ಟಿದಂತ ಮಹರ್ಷಿ ಅರವಿಂದರು ಅವರ ಹುಟ್ಟಿದ ದಿವಸ ಆಗಸ್ಟ್ 15. ಸಂಗೊಳ್ಳಿ ರಾಯಣ್ಣ ಹುಟ್ಟಿದ್ದು ಆಗಸ್ಟ್ 15. ಈ ಇಬ್ಬರು ಮಹಾಪುರುಷರು ಮಾತ್ರ ಸ್ವಾತಂತ್ರ್ಯಕ್ಕೋಸ್ಕರ ಅವತ್ತು ಲಡಾಯಿ ಮಾಡಿದ್ರು. ಅವರ ಹುಟ್ಟಿದ ದಿವಸ ದೇಶ ಮತ್ತೆ ಮರು ಹುಟ್ಟಿ ಪಡ್ಕೊಟ್ಟು ಇಂಥ ಅದ್ಭುತವಾದ ವ್ಯಕ್ತಿ ಸಂಗೊಳ್ಳಿ ರಾಯಣ್ಣ. ಇಂಥ ಅದ್ಭುತವಾದ ವ್ಯಕ್ತಿ ಸಂಗೊಳ್ಳಿ ರಾಯಣ್ಣ. ಬಹಳ ಸಂತೋಷ, ಎಲ್ಲ ಒಟ್ಟಿಗೆ ಸೇರಿದ್ದೀವಿ. ನಾನು ಆಗ್ಲೇ ಯಾರಾದ್ರೂ ಒಂದ್ ಮಾತು ಯಾವಾಗಲೂ ಹೇಳ್ತೀನಿ, ಈ ಮಾತು ನಿಮಗೂ ಹೇಳ್ಬೇಕು ಅಂತಿದ್ದೀನಿ. ಎಷ್ಟು ಜನ ಸಂಗೊಳ್ಳಿ ರಾಯಣ್ಣ ಸಮಾಧಿ ಕಡೆಗೆ ತೆಗೆದು ನೋಡೋಣ. ಇಲ್ಲಲ್ಲ, ಹೋಗಿ ಲೈವ್ ಮಾಡಿದ್ದೀವಿ. ಆ ಗೋಳ ಕ್ಷೇತ್ರದಾಗೆ ಪ್ರಯತ್ನ ಮಾಡಿ ಮೊದಲನೇ ತಿಂಗಳಲ್ಲಿ
ಮತ್ತೊಮ್ಮೆ ಮುಖ್ಯಾಂಶಗಳು. 73ನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ನಗರದಲ್ಲಿ ಭಗತ್ ಸಿಂಗ್ ಯೂತ್ ಬ್ರಿಗೇಡ್ ವತಿಯಿಂದ 3280 ಅಡಿ ಉದ್ದದ ಬೃಹತ್ ತಿರಂಗ ಯಾತ್ರೆ. ರಾಘವೇಂದ್ರ ಗುರು ಸಾರ್ವಭೌಮರ 348ನೇ ಆರಾಧನಾ ಮಹೋತ್ಸವ ಅಂಗವಾಗಿ ಗುರುರಾಜ ಸೇವಾ ಸಂಘದ ವತಿಯಿಂದ ವಿಶೇಷ ಧಾರ್ಮಿಕ ಪೂಜಾ ಕಾರ್ಯಕ್ರಮ. ನಗರದ ಖಾಸಗಿ ಫಂಕ್ಷನ್ ಹಾಲ್ನಲ್ಲಿ ಯುವ ಉದ್ಯಮಿ ಸಂತೋಷ್ ಪಾಟೀಲ್ ಅವರ 39ನೇ ಹುಟ್ಟುಹಬ್ಬ ಆಚರಣೆ. ರಕ್ಷಾ ಬಂಧನ ಹಬ್ಬದ ನಿಮಿತ್ತವಾಗಿ ಎಬಿವಿಪಿ ವತಿಯಿಂದ ಅಂಬೇಡ್ಕರ್ ವೃತ್ತದಲ್ಲಿರುವ ಸಂಚಾರಿ ಆರಕ್ಷಕ ಸಿಬ್ಬಂದಿಗಳಿಗೆ ರಾಖಿ ಕಟ್ಟಿ ಸಂಭ್ರಮಿಸಿದ ಶಾಖೆಯ ವಿದ್ಯಾರ್ಥಿಗಳು. ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣ ಯುವ ಘರ್ಜನೆ ಜಿಲ್ಲಾ ಸಮಿತಿ ಬೀದರ್ ವತಿಯಿಂದ ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣನವರ 221ನೇ ಜಯಂತ್ಯೋತ್ಸವ ಆಚರಣೆ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಸುಷ್ಮಿತಾ. ಮತ್ತೆ ಮುಂದಿನ ಸುದ್ದಿಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.